ಎಮೋಷನ್ಸ್ ತೋರ್ಸಕ್ಕೆ ಕಣ್ಣೀರು ಹಾಕ್ಬೇಕು ಅಂತ ಹೇಳಿದ್ರು, ಒಳಗೂ ತುಂಬಾ ಅಳ್ತಾ ಇದ್ದೀನಿ. ಶಿವರಮಣ ಓಹೋ, ನೀನ್ ಮನೇಲೇ ಇದ್ಯಾ? ಆ ಬಾಲು ನಿನ್ನ ಊರ್ಲೆಲ್ಲ ಹುಡುಕ್ತವನೆ. ಯಾವ ಬಾಲು? ಲಾವಡಕ್ಕೆ ಬಾಲು. Well deserving winner. Big Boss Season 12 winner is Gilly! ಈ ಕತೆ ಒಂದು ಟ್ರೋಫಿ ಗೆದ್ದವನ ಕಥೆ ಅಲ್ಲ, ಒಂದು ಹೋರಾಟದ ಕತೆ. ಇದು ಒಂದು ಮನಸ್ಥಿತಿಯ ಕತೆ ಮತ್ತು ನಮ್ಮಂತೆಯೇ ಸಾಮಾನ್ಯನೊಬ್ಬ ಅಸಾಮಾನ್ಯನಾದ ಕತೆ. ವರದಿಗಳ ಪ್ರಕಾರ 38 ಕೋಟಿ ವೋಟ್ಸು. ಆದ್ರೆ ಈ ಮಾತು ಕೇಳಿದಾಗ ಒಂದು ಸಂಖ್ಯೆಯಂತೆ ತೋರಬಹುದು, ಆದ್ರೆ ಇದ್ರ ಹಿಂದೆ ಇರುವ ಸತ್ಯವೇ ಬೇರೆ. ಅದು ಒಂದು ಪೇಂಟರ್ ಮೇಲಿರುವ ನಂಬಿಕೆ. ITI ಓದಿದ ಹುಡುಗ ತನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನನ್ನಲ್ಲೊಬ್ಬ ಏನೋ ಇದಾನೆ ಅನ್ನೋದನ್ನ ತೋರಿಸಿದಂತಹ ಗಿಲ್ಲಿ ನಟ ಜನವರಿ 18, 2026 ಕಿಚ್ಚ ಸುದೀಪ್ ಗಿಲ್ಲಿ ನಟನ ಕೈ ಎತ್ತಿದ ಕ್ಷಣ. ಆ ಕ್ಷಣದಲ್ಲಿ ಅವನ ಕಣ್ಣಲ್ಲಿ ಕಾಣಿಸಿಕೊಂಡದ್ದು ಸಂಭ್ರಮ ಅಲ್ಲ, ಅದು ನಂಬಿಕೆ. ನಾನು ಬಿದ್ದಿಲ್ಲ ಅನ್ನುವ ದೃಢತೆ. ಗಿಲ್ಲಿ ನಟ ಅನ್ನೋ ಹೆಸರು ನಮಗೆ ಎಲ್ಲರಿಗೂ ಪರಿಚಿತ, ಆದರೆ ಆ ಹೆಸರಿನ ಹಿಂದೆ ಇರುವ ವ್ಯಕ್ತಿ ನಟರಾಜ್. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮಠದಪುರ ಅನ್ನೋ ಪುಟ್ಟ ಹಳ್ಳಿ. ಮಳೆ ಬಂದ್ರೆ ಬದುಕು, ಮಳೆ ಕೈ ಕೊಟ್ಟರೆ ಕಷ್ಟ. ಅಲ್ಲಿ ಹುಟ್ಟಿದ ಹುಡುಗ. ತಂದೆ ಕುಳ್ಳಯ್ಯ ರೈತರಾಗಿದ್ರು, ತಾಯಿ ಸವಿತಾ ಮನೆ ನೋಡ್ಕೋತಾ ಇದ್ರು. 3 ಮಕ್ಕಳಲ್ಲಿ ಗಿಲ್ಲಿ ಕೊನೆಯವನು. ಕೊನೆಯ ಮಗ ಅನ್ನೋದಕ್ಕೆ ಎರಡರ್ಥ. ಒಂದೆಡೆ ಪ್ರೀತಿ, ಇನ್ನೊಂದೆಡೆ ಜವಾಬ್ದಾರಿ. ಅವನ ಬಾಲ್ಯದಲ್ಲಿ ದೊಡ್ಡ ಆಟಿಗಳಂತೂ ಇರಲಿಲ್ಲ. ಊರಿಗಿದ್ದಿದ್ದು ಒಂದೇ ಟಿವಿ. ತಾನು ಕ್ಯೂನಲ್ಲಿ ನಿಂತ್ಕೊಂಡು ಈ ಟಿವಿಯಲ್ಲಿ ನಾನು ಒಂದಿನ ಬರಬೇಕು ಅಂತ ಕನ್ಸ್ಕೊಂಡಿದ್ದ. ಅಲ್ಲೇ ಒಂದು ಕನಸು ಬಿತ್ತಿತ್ತು. ಆದ್ರೆ ಕನಸಿಗೆ ಹಣ ಬೇಕು, ಹಣಕ್ಕೆ ಕೆಲಸ ಬೇಕು. ಓದಿನಲ್ಲಿ ಅವನು ಟಾಪರ್ ಅಂತೂ ಅಲ್ವೇ ಅಲ್ಲ, ಆದ್ರೆ ಬದುಕಿನಲ್ಲಿ ಸೋಮಾರಿ ಅಂತೂ ಮೊದಲೇ ಅಲ್ಲ. 10ನೇ ತರಗತಿಯ ನಂತರ ಡಿಗ್ರಿ, ಇಂಜಿನಿಯರಿಂಗ್ ಅನ್ನೋ ದಾರಿ ಬಿಡ್ತಾನೆ. ITI ಸೇರ್ಕೊಳ್ತಾನೆ. ಇದು ಸೋಲಿನ ನಿರ್ಧಾರ ಅಲ್ಲ, ಬದುಕಿನ ನಿರ್ಧಾರ. ಬೇಗ ಕೆಲಸ ಸಿಗ್ಬೇಕು, ಮನೆಗೆ ಸಹಾಯ ಮಾಡಬೇಕು ಅಂತ. ಇಲ್ಲಿ ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ, ITI ಅಂದ್ರೆ ಕಡಿಮೆ ಅಂತ. ಆದರೆ ನಟರಾಜ್ ITI ಬದುಕಿಗೆ ಮೊದಲ ಪಾಠವಾಗಿತ್ತು. ಅದೇ ಪಾಠ ಅವನ ಬೆಂಗಳೂರಿಗೆ ಕರೆದೊಯ್ತು. ಬೆಂಗಳೂರು ಕನಸುಗಳ ನಗರ, ಆದರೆ ನಗರ ಕನಸುಗಳನ್ನು ತಕ್ಷಣ ಒಪ್ಕೊಳ್ಳೋದಿಲ್ಲ. ಅದು ಮೊದಲು ಪರೀಕ್ಷೆ ಮಾಡುತ್ತೆ. ಸಿನಿಮಾ ಅವಕಾಶ ಇತ್ತಾ? ಇಲ್ಲ. ಹೀರೋ ಆಗೋ ಅವಕಾಶ ಇತ್ತಾ? ಇನ್ನೂ ಇಲ್ಲ. ಹಿಡಿದ ಕೆಲಸ ಪೇಂಟಿಂಗ್. ಬೆಳಗ್ಗೆ 8ರಿಂದ ರಾತ್ರಿ 6 ಗಂಟೆ ತನಕ. ಬೇರೆಯವರ ಮನೆಗಳಿಗೆ ಬಣ್ಣ ಬಳಿಯೋದು, ಬೇರೆಯವರ ಕನಸಿನ ಸೌಂದರ್ಯ ಹೆಚ್ಚಿಸೋದು. ರಾತ್ರಿ ಆದರೆ ಗಾಂಧಿನಗರ, ಮೆಜೆಸ್ಟಿಕ್ ಸ್ಟುಡಿಯೋಗಳ ಮುಂದೆ ನಿಂತು ಅವಕಾಶಕ್ಕಾಗಿ ಕಾಯೋದು. ಒಬ್ಬ ಪೇಂಟರ್ ಅಮ್ಮಮ್ಮ ಅಂದರೆ ಒಂದು ದಿನಕ್ಕೆ 800, 900, 1000 ದುಡಿಬೋದು. ಆದರೆ 50 ಲಕ್ಷ ಸಂಪಾದನೆ ಮಾಡೋಕ್ಕೆ ಒಬ್ಬ ಪೇಂಟರ್ಗೆ 15 ವರ್ಷ ಬೇಕು, ಅದು ಖರ್ಚಿಲ್ಲದೆ. ಗಿಲ್ಲಿ ನಟ ಅದನ್ನು 100 ದಿನಗಳಲ್ಲಿ ಗೆದ್ದು ತೋರಿಸಿದ. ಇದು ಅದೃಷ್ಟ ಅಲ್ಲ, ಇದು 15 ವರ್ಷದ ಕಷ್ಟಕ್ಕೆ ದೇವರು ಕೊಟ್ಟ ಬಡ್ಡಿ ಸಮೇತ ಸಂಬಳ. ಕೆಲವು ದಿನ ಪಾರ್ಕ್ನಲ್ಲಿ ಮಲಗಿದ, ಕೆಲವು ದಿನ ಸ್ನೇಹಿತರ ರೂಮ್ನಲ್ಲಿ ಮಲಗಿದ, ಕೆಲವು ದಿನ ತಾನು ತಪ್ಪು ದಾರಿಯಲ್ಲಿದ್ದೀನಿ ಅಂತ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಹಸಿವು ಇದ್ರೂ ಕೂಡ ಮಲಗಿದ. ಯಾಕಂದರೆ ಅವನು ಕನಸು ಸ್ಪಷ್ಟವಾಗಿತ್ತು. ನಟನಾಗೋದು ಮಾತ್ರ ಅಲ್ಲ, ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದ. ಸೆಟ್ನಲ್ಲಿ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟು, ಬಣ್ಣ ಹಚ್ಚೋದು, ಲೈಟ್ಸು, ಕ್ಯಾಮ್ರಾ, ಈ ಥರ ಎಲ್ಲ ಕೆಲಸಗಳನ್ನು ಮಾಡ್ದ. ಕೆಲವು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶನಾಗಿ ಕೂಡ ಮಾಡ್ದ. ಅಲ್ಲಿ ಅವನು ಕಲ್ತಿದ್ದು ಡೈಲಾಗ್ ಅಲ್ಲ, ಮಾನವ ಸ್ವಭಾವ. ಯಾರು ಯಾವಾಗ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಅನ್ನೋದನ್ನು ಕಲ್ತ. ಯಾವ ದೃಶ್ಯ ಯಾವಾಗ ಕೆಲಸ ಮಾಡ್ತದೆ ಅನ್ನೋದನ್ನು ಕಲ್ತ. ಅದೇ ಪಾಠ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಶಕ್ತಿ ಆಯಿತು. ಆದರೆ ಸಿನಿಮಾ ಅವಕಾಶ ಸುಲಭವಾಗಿ ಸಿಗಲಿಲ್ಲ. ನಿನ್ನ ಮುಖಕ್ಕೆ ಡೈರೆಕ್ಷನ್ ಬೇಡ, ನಿನ್ನ ಮುಖಕ್ಕೆ ಹೀರೋ ಬೇರೆ ಅಂತ ಎಷ್ಟೋ ಜನ ಹಾಡ್ಕೊಂಡ್ರು. ಈ ಮಾತುಗಳು ಅವನ ಕುಗ್ಗಿಸ್ಲಿಲ್ಲ, ಅವನು ತೀಕ್ಷ್ಣ ಮಾಡ್ತು. ಅವಕಾಶ ಸಿಗದಿದ್ದಾಗ ಅವನು ಬೇಡಿಕೊಳ್ಳಿಲ್ಲ, ಅವನೇ ಅವಕಾಶನ ಸೃಷ್ಟಿ ಮಾಡ್ದ. ಊರಿನ ಜನರನ್ನೇ ನಟರನ್ನಾಗಿ ಮಾಡ್ದ. ತಾನೇ ಡೈರೆಕ್ಟರ್ ಆಗಿ ಸ್ಕಿಟ್ಗಳನ್ನ ಬರೆದ. ನಲ್ಲಿ ಮೂಳೆ, ಈ ನಲ್ಲಿ ಮೂಳೆ ಅನ್ನೋ ಒಂದು ಕಾನ್ಸೆಪ್ಟು ಜನರನ್ನ ತುಂಬ ನಗಿಸ್ತು. ಆದರೆ ಅದರ ಹಿಂದೆ ಇದ್ದದ್ದು ಆಳವಾದ ವೀಕ್ಷಣೆ. ಇಲ್ಲೇ ಗಿಲ್ಲಿ ನಟ ಸಾಮಾನ್ಯ ಕಾಮಿಡಿಯನ್ ಆಗಿರಲಿಲ್ಲ, ಅವನು ಕಂಟೆಂಟರ್ ಕ್ರಿಯೇಟರ್ ಕೂಡ ಆಗಿದ್ದ. ಆಮೇಲೆ ಕಾಮಿಡಿ ಕಿಲಾಡಿಗಳು ಟ್ರೋಫಿ ರನ್ನರ್ ಅಪ್ ಆಗಿದ್ದು, ಇದು ಸೋಲಲ್ಲ, ಇದು ರಿಹರ್ಸಲ್ ಅಂತ ಮನಸ್ಸಲ್ಲಿ ಅವನೇ ವ್ಯಕ್ತಪಡಿಸ್ಕೊಂಡ. ನಂತರ ನಡೆದಿದ್ದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು, ಭರ್ಜರಿ ಬ್ಯಾಚುಲರ್, ಸ್ಕ್ವಾಟ್ಲಿ ಕಿಚನ್, ಹೀಗೆ ಮುಂತಾದ ಕಾರ್ಯಕ್ರಮಗಳನ್ನ ಕೊಡ್ತಾ ಹೋದ. ಆದರೂ ಕೂಡ ಫೈನಲ್ಲಿ ಗೆಲ್ಲಿಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ತವಕ ಇತ್ತು. ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಅವನು ಬಿಗ್ ಬಾಸ್ಗೆ ಬರೋದಕ್ಕೆ ಮುಂಚೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಬದುಕಿ ಬಂದಿದ್ದ. ಆಮೇಲೆ ಬಿಗ್ ಬಾಸ್ ಕನ್ನಡ 12 ಮೊದಲನೇ ದಿನ ಇವನೊಬ್ಬ ಕಾಮನ್ ಮೆನ್ ಅಂತ ಎಲ್ಲರೂ ಕೂಡ ಇವನ ತಿರಸ್ಕಾರ ಅಂದರೆ ಅಂಡರ್ ಎಸ್ಟಿಮೇಟ್ ಮಾಡಿದರು. ಯಾರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ.
ಆದರೆ ಬಿಗ್ ಬಾಸ್ ಗೆದ್ದವರು ಯಾರು ಅಂತ ಗೊತ್ತಾ? ಜೋರಾಗಿ ಕೂಗದವರಲ್ಲ, ಸೈಲೆಂಟಾಗಿ ಕುಂತವರಲ್ಲ, ತಮ್ಮ ದೌರ್ಬಲ್ಯವನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡವರು. ಇಂಗ್ಲೀಷ್ ಬರಲ್ಲ ಎನ್ನುವ ಮಾತನ್ನು ಗಿಲ್ಲಿ ನಟ ಕನ್ನಡಿಗರ ಸ್ವಾಭಿಮಾನವನ್ನಾಗಿ ಮಾಡಿದ. ಇದು ತಂತ್ರ ಅಲ್ಲ, ಬದುಕುವ ಕಲೆ. ರಿಷಾ ಗೌಡ ಜಗಳದಲ್ಲಿ ಅವನು ಕೋಪ ತೋರಿಸಲಿಲ್ಲ, ಗೌರವ ತೋರಿಸಿದ. ಅದರಿಂದ ಸಿಂಪತಿ ಬಂದಿಲ್ಲ, ಕ್ರೆಡಿಬಿಲಿಟಿ ಬಂತು. ಕ್ಯಾಪ್ಟೆನ್ಸಿಯಲ್ಲಿ ಬಲ ತೋರಿಸಲಿಲ್ಲ, ಬುದ್ಧಿ ತೋರಿಸಿದ. ಹಿಂದಿನ ವಿನ್ನರ್ಗಳನ್ನು ನೋಡಿದರೆ ಪ್ರಥಮ್ ಒಳ್ಳೆ ಹುಡುಗ, ಮಂಜು ಪಾವಗಡ ಎಂಟರ್ಟೈನ್ಮೆಂಟು. ಗಿಲ್ಲಿ ನಟ ಯಾರು? ಇವರಿಬ್ಬರ ಮಿಶ್ರಣವೇ ಗಿಲ್ಲಿ ನಟ. ಹಳ್ಳಿಯ ಮುಗ್ಧತೆ, ನಗರದ ಚಾಲಾಕಿತನ, ಮೇಲೆ ಟೆಕ್ನಿಕಲ್ ಮೈಂಡ್. ಫಿನಾಲೆಗೆ ಬಂದ. ವರದಿಗಳ ಪ್ರಕಾರ ಸುಮಾರು 37 ಕೋಟಿಗೂ ಹೆಚ್ಚು ಓಟ್ಸನ್ನು ತಗೊಂಡ ಅಂತ ಹೇಳ್ತಾರೆ. ಇದು ಓಟ್ ಅಲ್ಲ, ಇದು ನಂಬಿಕೆ. ಅದೇ ನಂಬಿಕೆ ಅವನನ್ನು ಡೆವಿಲ್ ಸಿನಿಮಾದವರೆಗೂ ಕರೆದೊಯ್ತು. ಒಂದು ಕಾಲದಲ್ಲಿ ಸೆಟ್ಗೆ ಬಣ್ಣ ಹಚ್ತಿದ್ದ ಹುಡುಗ ಇವತ್ತು ಅದೇ ಸೆಟ್ನಲ್ಲಿ ಮಾಸ್ ಅವತಾರದಲ್ಲಿ ನಿಂತಿದ್ದಾನೆ. ಇದಕ್ಕೆ ಒಂದು ಕ್ಷಣ ಯೋಚಿಸಿ. ಗಿಲ್ಲಿ ನಟನ ಕಥೆಯಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ, ಯಾವುದೇ ಶಾರ್ಟ್ಕಟ್ ಇಲ್ಲ, ಯಾವುದೇ ಓವರ್ ನೈಟ್ ಸ್ಟಾರ್ಡಮ್ ಇಲ್ಲ. ಇಲ್ಲಿರುವುದು ಒಂದೇ ಸಂಗತಿ, ನಿರಂತರತೆ. ಒಂದು ದಿನವೂ ಇದು ನನ್ನ ಲಿಮಿಟ್ ಅಂತ ಅವನನ್ನು ಕೂರ್ಲಿಲ್ಲ, ನಂಬಲಿಲ್ಲ. ಪೇಂಟರ್ ಆಗಿದ್ದಾಗ ಅವನು ನಟನ ಕನಸು ಬಿಟ್ಟಿರಲಿಲ್ಲ. ಸಹಾಯಕ ನಿರ್ದೇಶಕನನ್ನಾಗಿ ಅವನು ಹಳ್ಳಿಯಲ್ಲಿ ಮರೆತಿರಲಿಲ್ಲ. ಕಾಮಿಡಿಯನ್ ಆದಾಗ ಅವನು ಗೌರವ ಕಳೆದುಕೊಂಡಿರಲಿಲ್ಲ. ಬಿಗ್ ಬಾಸ್ ಗೆದ್ದಾಗಲೂ ಅವನು ನೆಲ ಬಿಡಲಿಲ್ಲ. ಅದರಲ್ಲಿ ಅವನು ಗೆಲುವಿನ ರಹಸ್ಯ ಇದೆ. ನಮ್ಮಲ್ಲಿ ಅನೇಕರು ನನಗೆ ಅವಕಾಶ ಸಿಗಲಿಲ್ಲ ಅಂತ ನಿಂತು ಬಿಡ್ತೀವಿ. ಗಿಲ್ಲಿ ನಟ ಕತೆ ನಮಗೆ ಹೇಳೋದು ಇಷ್ಟೇ, ಅವಕಾಶ ಸಿಗದಿದ್ದರೆ ನೀನೇ ಅವಕಾಶ ಆಗು. ಈ ಕತೆ ಇಲ್ಲಿಗೆ ಮುಗಿಲಿಲ್ಲ, ಇದು ನಮ್ಮೊಳಗೆ ಶುರುವಾಗಬೇಕು. ನೀವು ಈ ವಿಡಿಯೋನ ನೋಡಿ ಕೊನೆವರೆಗೂ ನೋಡಿದ್ದರೆ ಅದಕ್ಕೆ ಒಂದು ಕಾರಣ ಇದೆ. ಈ ಕಥೆಯಲ್ಲಿ ನಿಮ್ಮದೇ ಯಾವುದೋ ಹೋರಾಟ ನಿಮಗೆ ಕಾಣಿಸ್ಕೊಂಡಿರುತ್ತೆ. ಅದಕ್ಕಾಗಿ ಗಿಲ್ಲಿ ನಟನ ಹೋರಾಟಕ್ಕೆಲ್ಲ, ನಿಮ್ಮದೇ ಹೋರಾಟಕ್ಕೆ ಒಂದು ಲೈಕ್ ಕೊಡಿ. ಇದೇ ರೀತಿಯ ನೆಲದ ಕಥೆಗಳು, ನಿಜವಾದ ಜೀವನ ಪಾಠಗಳು ಮತ್ತಷ್ಟು ಕೇಳಬೇಕು ಅನಿಸಿದ್ರೆ ಈ ಪ್ರಯಾಣದಲ್ಲಿ ನಮ್ಮ ಜೊತೆಗಿರೋಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಈ ಕತೆ ಗಿಲ್ಲಿ ನಟನದ ಮಾತ್ರವಲ್ಲ, ಇದು ನಿಮ್ಮದು ಹೌದು, ನಮ್ಮದು ಹೌದು. ನಮಸ್ಕಾರ. ಎಮೋಷನ್ಸ್ ತೋರ್ಸಕ್ಕೆ ಕಣ್ಣೀರು ಹಾಕ್ಬೇಕು ಅಂತ ಹೇಳಿದ್ರು, ಒಳಗೂ ತುಂಬ ಅಳ್ತಾ ಇದ್ದೀನಿ.